ಮಹಿಳೆಯರಲ್ಲಿ ಈ 5 ಅಭ್ಯಾಸಗಳಿದ್ದರೆ ಮನೆಯೇ ಸರ್ವನಾಶ. ಮಹಿಳೆಯರು ಲಕ್ಷ್ಮೀ ದೇವಿಯ ರೂಪವಾಗಿರುತ್ತಾರೆ. ಅವರು ಮಾಡುವ ಪ್ರತಿಯೊಂದು ಕೆಲಸವು ಮನೆಯ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಹೆಂಗಸರ ಈ ಕೆಟ್ಟ ಅಭ್ಯಾಸಗಳು ಮನೆಗೆ ದುರಾದೃಷ್ಟವನ್ನು, ಲಕ್ಷ್ಮೀ ದೇವಿಯ ಕೋಪವನ್ನು ತರುತ್ತದೆ. ಹೆಂಗಸರ ಯಾವೆಲ್ಲ 5 ಗುಣಗಳು ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ? ನಿಮ್ಮ ಮನೆಯ ಮಹಿಳೆಯರಲ್ಲಿ ಈ 5 ಅಭ್ಯಾಸಗಳಿದ್ದರೆ ಮನೆಯೇ ಹಾಳಾಗುವುದು. ಮನೆಯ ಮಹಿಳೆಯರನ್ನು ಅಥವಾ ಸ್ತ್ರೀಯರನ್ನು ಲಕ್ಷ್ಮೀ ದೇವಿ ಎಂದು ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಅವರ ಗುಣಗಳು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸಲು ಸಹಕಾರಿಯಾಗಿರುತ್ತದೆ, ಸಂತೋಷ ಮತ್ತು ಸಮೃದ್ಧಿಯನ್ನು ಸೃಷ್ಟಿಸುತ್ತದೆ. ಆದರೆ ಇದಕ್ಕೆ ವಿರುದ್ಧ ಗುಣಗಳನ್ನು ಹೊಂದಿರುವ ಮಹಿಳೆಯರು ಮನೆಯಲ್ಲಿದ್ದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಆ ಮನೆಯ ಪ್ರತಿಯೊಬ್ಬ ಸದಸ್ಯರು ಗುರಿಯಾಗುತ್ತಾರೆ. ಅದರಲ್ಲೂ ಯಾವ ಮನೆಯ ಮಹಿಳೆ ಈ 5 ಅಭ್ಯಾಸಗಳನ್ನು ಹೊಂದಿರುತ್ತಾಳೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಒಂದಿಷ್ಟು ಸಮಯ ಕೂಡ ನೆಲೆಸುವುದಿಲ್ಲ. ಲಕ್ಷ್ಮೀ ದೇವಿಯನ್ನು ಮನೆಯಿಂದ ಹೊರ ಓಡಿಸುವ ಮಹಿಳೆಯರ ಅಭ್ಯಾಸಗಳು ಯಾವ್ಯಾವು? ಕುಟುಂಬದ ಸದಸ್ಯರೊಂದಿಗೆ ಜಗಳ. ಮನೆಯಲ್ಲಿರುವ ಹೆಂಗಸರು ತಮ್ಮಲ್ಲಿ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಯಾವಾಗಲೂ ಜಗಳವಾಡುತ್ತಿದ್ದರೆ ಲಕ್ಷ್ಮೀ ದೇವಿಯು ಆ ಮನೆಯಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇದರಿಂದ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ. ಗರುಡ ಪುರಾಣದ ಪ್ರಕಾರ ಮಹಿಳೆಯರ ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳು ಮನೆಯ ಸಂತೋಷ ಮತ್ತು ಸಮೃದ್ಧಿಯ ಮೇಲೆ ಪರಿಣಾಮ ಬೀರುತ್ತವೆ. ಕೆಟ್ಟವರ ಸಹವಾಸ ಮಾಡುವ ಮಹಿಳೆ. ಕೆಟ್ಟ ಸಹವಾಸ ಅಥವಾ ದುಷ್ಕೃತ್ಯಗಳಲ್ಲಿ ತೊಡಗುವ ಮಹಿಳೆಯರ ಮನೆಯನ್ನು ಲಕ್ಷ್ಮೀ ದೇವಿ ತೊರೆಯುತ್ತಾಳೆ ಎಂದು ಗರುಡ ಪುರಾಣ ಹೇಳುತ್ತದೆ. ಕೆಟ್ಟ ಸಹವಾಸ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳು ಮನೆಯ ವಾತಾವರಣವನ್ನು ಹಾಳು ಮಾಡುತ್ತವೆ ಮತ್ತು ಲಕ್ಷ್ಮೀ ದೇವಿಯು ಅಲ್ಲಿ ನೆಲೆಸುವುದಿಲ್ಲ. ಅಷ್ಟು ಮಾತ್ರವಲ್ಲ, ಗಂಡನಿಗೆ ಮೋಸ ಮಾಡಿ ಪರಪುರುಷನೊಂದಿಗೆ ಅಕ್ರಮ ಸಂಬಂಧವನ್ನು ಹೊಂದಿರುವ ಮಹಿಳೆಯರಿರುವ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ಇಂತಹ ಮಹಿಳೆಯರು ಮನೆಗೆ ಮಾತ್ರವಲ್ಲ, ಇಡೀ ಊರಿಗೆ ಕಳಂಕಿತರಾಗಿರುತ್ತಾರೆ. ಮನೆ ಸ್ವಚ್ಛಗೊಳಿಸುವಲ್ಲಿ ನಿರ್ಲಕ್ಷ್ಯ ತೋರುವ ಮಹಿಳೆ. ಗರುಡ ಪುರಾಣದ ಪ್ರಕಾರ ಹೆಂಗಸರು ಮನೆಯನ್ನು ಶುಚಿಗೊಳಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಅದು ನೇರವಾಗಿ ಲಕ್ಷ್ಮೀ ದೇವಿಯ ಮೇಲೆ ಪರಿಣಾಮ ಬೀರುತ್ತದೆ. ಲಕ್ಷ್ಮೀ ದೇವಿಗೆ ಕೊಳಕು ಮತ್ತು ಅಶುಚಿಯಾದ ಮನೆಯಲ್ಲಿ ಇರಲು ಇಷ್ಟವಾಗುವುದಿಲ್ಲ. ಈ ಕಾರಣದಿಂದ ತಾಯಿ ಲಕ್ಷ್ಮೀ ದೇವಿ ಆ ಮನೆಯಲ್ಲಿ ನೆಲೆಸುವುದಿಲ್ಲ. ಅದಕ್ಕಾಗಿಯೇ ವಿಶೇಷವಾಗಿ ಮಹಿಳೆಯರು ಯಾವಾಗಲೂ ಮನೆಯ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಬೇಕು ಎಂದು ಹೇಳಲಾಗುತ್ತದೆ. ಮುಂಜಾನೆ ತಡವಾಗಿ ಏಳುವ ಮಹಿಳೆ. ಲಕ್ಷ್ಮೀ ದೇವಿಯು ಮುಂಜಾನೆ ಬೇಗ ಎದ್ದು ಶುದ್ಧರಾಗುವ ಮತ್ತು ಸಕ್ರಿಯವಾಗಿರುವ ಮಹಿಳೆಯರ ಮನೆಯನ್ನು ಇಷ್ಟಪಡುತ್ತಾಳೆ. ಮಹಿಳೆಯರು ಬೆಳಗ್ಗೆ ತಡವಾಗಿ ಎದ್ದು ಮನೆಯ ಕೆಲಸದಲ್ಲಿ ಸೋಮಾರಿತನ ತೋರಿದರೆ ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಮುಂಜಾನೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ ಮನೆಯಲ್ಲಿ ಧನಾತ್ಮಕತೆ ಹೆಚ್ಚಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಸಂತೋಷಗೊಳ್ಳುತ್ತಾಳೆ. ಆಹಾರಕ್ಕೆ ಅವಮಾನ ಮಾಡುವ ಮಹಿಳೆ. ಗರುಡ ಪುರಾಣದಲ್ಲಿ ಆಹಾರವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಆಹಾರವನ್ನು ವ್ಯರ್ಥ ಮಾಡುವ, ಆಹಾರವನ್ನು ಸರಿಯಾಗಿ ತಯಾರಿಸದ ಅಥವಾ ಆಹಾರದ ಬಗ್ಗೆ ಗೌರವವನ್ನು ತೋರದೆ ಅಗೌರವವನ್ನು ತೋರುವಂತಹ ಮಹಿಳೆಯರು ವಾಸಿಸುವ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ಆಹಾರವನ್ನು ಗೌರವಿಸುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ತಾಯಿ ಅನ್ನಪೂರ್ಣೆಯೊಂದಿಗೆ ಯಾವಾಗಲೂ ನೆಲೆಸುತ್ತಾಳೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.